ನಮಸ್ಕಾರ ವೀಕ್ಷಕರೇ, ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಮಹೇಶ್ ಕವಡಿಕಿ. ರಾಯಚೂರಿನಲ್ಲಿಯ ಧಾರ್ಮಿಕ ಆಚರಣೆಯ ಫ್ಲೆಕ್ಸ್ ತೆರವುಗೊಳಿಸಿ ಆರ್ಯವೈಶ್ಯವ ನಗರೇಶ್ವರ ದೇವಸ್ಥಾನದ ಮುಂದೆ ಪ್ರತಿಭಟನೆ. ರಾಯಚೂರು ಧಾರ್ಮಿಕ ಆಚರಣೆಯ ಫ್ಲೆಕ್ಸ್ ತೆರವು ವಿರೋಧಿಸಿ ಆರ್ಯವೈಶ್ಯ ನಗರೇಶ್ವರ ದೇವಸ್ಥಾನ ಮುಂದೆ ಪ್ರತಿಭಟನೆ. ರಾಯಚೂರು ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿಯಿಂದ ನಿಂದನೆ. ಪ್ರತಿಭಟನೆಗೆ ಇಳಿದ ಆರ್ಯವೈಶ್ಯರು. ನಗರದ ಆರ್ಯವೈಶ್ಯ ಸಮುದಾಯ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಕಳೆದ 4 ದಿನಗಳಿಂದ ಕುಲದೇವತೆ ವಾಸವಿ ತಾಯಿಯ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದು, ಇಂದು ಬೆಳಗ್ಗೆ ಮಹಾನಗರ ಪಾಲಿಕೆಯ ಅಧಿಕಾರಿ ರಾಜ್ಕುಮಾರ್ ಸಿಬ್ಬಂದಿ ನರಸಿಂಹನೂರವರು ದೇವಸ್ಥಾನದ ಒಳಗಡೆ ನಾಮಫಲಕ ತೆಗೆಯಲು ಮುಂದಾದಾಗ ಅಲ್ಲಿನ ಆರ್ಯವೈಶ್ಯ ಮಹಿಳೆಯರು, ಪುರುಷರು ಯಾಕೆ ತೆರವುಗೊಳಿಸ್ತಾ ಇರಿ ಎಂದು ಪ್ರಶ್ನಿಸಿದಾಗ ಪಾಲಿಕೆ ಸಿಬ್ಬಂದಿ, ನಾವು ಕಿತ್ತು ಹಾಕ್ತೇವೆ, ನೀವು ಏನ್ ಮಾಡ್ಕೊಳ್ತೀರಿ, ಮುತ್ತಿಗೆ ಹಾಕ್ತೀರಾ, ಧರಣಿ ಕೊಡ್ತೀರಾ, ಕುಳಿತುಕೊಳ್ಳಿ, ನಿಮ್ಮ ಕೈಲಿ ಏನು ಆಗೋದಿಲ್ಲ, ಅದೇನು ಮಾಡಿಕೊಳ್ತೀರಿ ಮಾಡಿಕೊಳ್ಳಿರಿ ಎಂದಾಗ ದೇವಸ್ಥಾನ ಪೂಜೆಗೆ ಬಂದಿದ್ದ ಮಹಿಳೆಯರು, ಪುರುಷರು ಸಿಟ್ಟಿಗೆ ಬಂದು ಮಹಾನಗರ ಪಾಲಿಕೆ ವಿರುದ್ಧ ಧಿಕ್ಕಾರ ಕೂಗುತ್ತಾ ದೇವಸ್ಥಾನ ಮುಂಭಾಗದ ರಸ್ತೆಯ ಮೇಲೆ ಧರಣಿ ಕುಳಿತುಕೊಂಡರು. ವಿಷಯ ತಿಳಿದ ತಕ್ಷಣ ನಗರ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಆಗಮಿಸಿದ್ರು. ಪಾಲಿಕೆಯ ಸದಸ್ಯರಾದ ಶಶಿರಾಜ್, ಸಾಜಿದ್, ಸಮೀರ್ ಮತ್ತು ಕಡಕೂಲು ಆಂಜನೇಯ, ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಮಹಾನಗರ ಪಾಲಿಕೆಯ ವಲಯ ಆಯುಕ್ತ ಮಲ್ಲಿಕಾರ್ಜುನರವರು ಆಗಮಿಸಿದರು. ಸ್ಥಳದಲ್ಲಿ ಧಿಕ್ಕಾರ ಘೋಷಣೆಗಳು, ವಾಸವಿ ಮಾತಿಗೆ ಜೈಕಾರಗಳು ಹೆಚ್ಚಾದವು. ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ರು ಮಾತನಾಡುತ್ತಾ, ಆರ್ಯವೈಶ್ಯರು ಶಾಂತಿ ಪ್ರಿಯರು, ಆದರೆ ಪಾಲಿಕೆ ಸಿಬ್ಬಂದಿಗಳು ಬಳಸಿದ ಪದಗಳು ಅವರುಗಳಿಗೆ ನೋವನ್ನ ತಂದಿದೆ. ಮಹಿಳೆಯರು ಸಹ ರೊಚ್ಚಿಗೆದ್ದಿದ್ದಾರೆ. ಅವರ ಧಾರ್ಮಿಕ ನಂಬಿಕೆ ಕೆಣಕುವುದು ಸರಿಯಲ್ಲ. ವಿಷಯ ಏನೇ ಇದ್ರೂ ದೇವಸ್ಥಾನದ ಸಮಿತಿಯ ಜೊತೆಗೆ ಮಾತನಾಡಬಹುದಿತ್ತು. ಇದು ಸರಿಯಾದ ಕ್ರಮವಲ್ಲ ಎಂದರು. ಆರ್ಯವೈಶ್ಯ ಸಮಾಜ ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮರವರು ಮಾತನಾಡುತ್ತಾ, ಪಾಲಿಕೆಯ ಮಾತುಗಳು ಸಮುದಾಯದ ಜನರಿಗೆ ನೋವನ್ನ ತಂದಿದೆ. ಇದನ್ನ ಯಾರೂ ಸಹಿಸೋದಿಲ್ಲ. ಕೂಡಲೇ ಪಾಲಿಕೆ ಅಧಿಕಾರಿ ರಾಜ್ಕುಮಾರ್, ಸಿಬ್ಬಂದಿ ನರಸಿಂಹಲು ತಕ್ಷಣ ಇಲ್ಲಿಗೆ ಬರಬೇಕು. ತಪ್ಪಿದ ಮಾತಿಗೆ ಕ್ಷಮಾಪಣೆ ಕೇಳಬೇಕು. ಇಲ್ಲವಾದ್ರೆ ಇಲ್ಲಿಂದ ಯಾರೂ ಕದಲೋದಿಲ್ಲ ಎಂದು ಹೇಳಿದ್ರು. ದೇವಸ್ಥಾನ ಕಾರ್ಯದರ್ಶಿ ಪಿಸಿ ಪದ್ಮರಾಜ, ಕೋಶಾಧ್ಯಕ್ಷ ಜಟ್ಟಂ ಪದ್ಮರಾಜ, ಬಿ ಗೋವಿಂದ, ಪಲಗುಲು ನಾಗರಾಜ, ಗಾಣದಾಳ ಲಕ್ಷ್ಮೀಪತಿ, ಹಿಂಗೋಲಿ ಅಶೋಕ, ತೋರಣದಾಳ ವೀಣಾ ರವರು ಧರಣಿ ನಿರತರನ್ನ ಉದ್ದೇಶಿಸಿ ಮಾತನಾಡಿದರು. ಧರಣಿಯಲ್ಲಿ ಆರ್ಯವೈಶ್ಯ ಸಮುದಾಯದ ಮುಖಂಡರುಗಳು, ವಿಶೇಷವಾಗಿ ಮಹಿಳೆಯರು, ನಾವು ಶಾಂತಿ ಪ್ರಿಯರು, ನಮ್ಮನ್ನ ಕೆಣಕಬೇಡಿ ಎಂದು ಘೋಷಣೆಯಲ್ಲಿ ಕೂಗಿದ್ದು ವಿಶೇಷವಾಗಿತ್ತು. ನಂತರ ಪಾಲಿಕೆಯ ಆಯುಕ್ತರಾದ ಮಲ್ಲಿಕಾರ್ಜುನರವರಿಗೆ ಮನವಿ ಪತ್ರ ನೀಡಲಾಯಿತು. ಈ ಧರಣಿ ಸಂದರ್ಭದಲ್ಲಿ ಕೆಸಿ ವೀರೇಶ ವಕೀಲರು, ಎಂಆರ್ ದತ್ತಾತ್ರೇಯ, ಬಿ ಜಗದೀಶ್ ಗುಪ್ತಾ, ದಾಮಗಿರಿದ್ದಿ ಮಂಜುನಾಥ, ಹಿಂಗೋಲಿ ಅಶೋಕ, ಎಂಆರ್ ಶ್ರೀನಿವಾಸ, ಕೊಂಪಲ ಸ್ವಾತಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರಲ್ದಿನಿ ವೀರನ್ಗೌಡ, ಪ್ರಜಾಪ್ರಭುತ್ವ ರಾಯಚೂರು. ಬ್ಯೂರೋ ರಿಪೋರ್ಟ್ ಗಾರಲ್ದಿನಿ ವೀರನ್ಗೌಡ, ಎನ್ಕೆಎಸ್ ಟಿವಿ4 ರಾಯಚೂರು. ದಿನನಿತ್ಯದ ಕಾರ್ಯಗಳ ಹೇಳುವಂತ ಬ್ಯಾನರ್ ಗುಡಿಯ ಕಾಂಪೌಂಡ್ ಒಳಗಡೆ ಹಾಕಿದ್ದನ್ನು ನಗರಸಭೆಯ ಸಿಬ್ಬಂದಿ ವರ್ಗದವರು, ಕೆಳಹಂತದ ಸಿಬ್ಬಂದಿ ವರ್ಗದವರು ಬಹಳ ಆ ಒಂದು ಸಮಾಜಕ್ಕೆ ಹೀಯಾಳಿಸಿ ಮಾತನಾಡಿ ಅದನ್ನು ಅವರು ಸ್ವಂತ ಜಾಗದಲ್ಲಿ ಇದ್ದಾಗ್ಯೂ ಕಿತ್ತಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಬಳಸಿದಂಥ ಭಾಷೆ, ಏನು ಕಿತ್ಕೊಂತೀರಿ ಕಿತ್ಕೊಳ್ರಿ, ನೀವೇನು ಮುತ್ತಿಗೆ ಹಾಕ್ತೀರಿ ಹಾಕ್ರಿ, ಯಾರಿಗೆ ಮುತ್ತಿಗೆ ಹಾಕ್ತೀರಿ ಹಾಕ್ರಿ ಅಂತ ಏನು ಭಾಳ ಒಂದು ದೊಡ್ಡ ಸಮಾಜಕ್ಕೆ ಈ ರೀತಿ ಅಸಭ್ಯದ ಮಾತುಗಳನ್ನಾಡಿ ಸಮಾಜಕ್ಕೆ ಅಗೌರವ ತರುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ನಗರಸಭೆ ಯಾವ ಅಧಿಕಾರಿ ಬಂದು ಇಲ್ಲಿ ಅವರು ಆ ಸಮಾಜದ ಮೇಲೆ ದೌರ್ಜನ್ಯ ಮಾಡಿದ್ರು ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಅದಲ್ಲದೆ ಅವ್ರ ಕಾಂಪೌಂಡ್ ಒಳಗಡೆ ಏನು ಬ್ಯಾನರ್ ಹಾಕ್ಕೊಂಡಿದ್ದಾರೆ ದಿನನಿತ್ಯದ ಕಾರ್ಯಗಳನ್ನು ಹೇಳುವಂಥದ್ದು, ಅದನ್ನು ತಕ್ಷಣ ರಿಸ್ಟೋರ್ ಮಾಡಬೇಕಂತೇಳಿ ಒತ್ತಾಯ ಮಾಡಿ ಇವತ್ತು ಸಮಾಜದ ಎಲ್ಲ ಯುವಕರು, ಹೆಣ್ಮಕ್ಳು, ತಾಯಂದರು ಎಲ್ಲರೂ ಸೇರಿ ರಸ್ತೆ ತಡೆ ಮಾಡುವಂಥ ಕೆಲಸ ಮಾಡಿದರೆ ನಾವು ಅವ್ರಿಗೆ ಬೆಂಬಲ ಸೂಚಿಸಿ ಇವತ್ತು ಅವ್ರಿಗೆ ನಾವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡೋದಂತ ಒಂದು ಬೆಂಬಲ ಸೂಚಿಸಿ ನಾವು ಅವ್ರ ಜೊತೆ ಸೇರಿದ್ದೇವೆ. ಗದಗ ಜಿಲ್ಲೆಯಲ್ಲಿಯೇ ಬೆಂಕಿಯಂತ ಬಿಸಿಲಿಗೆ ಬಸವಳಿದ ಗದಗ ಜಿಲ್ಲೆಯ ಜನ. ಬೆಂಕಿ ಬಿಸಿಲಿಗೆ ಬಸವಳಿದ ಗದಗ ಮಂದಿ. ಮಡಿಕೆ ನೀರು ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು. ದೇಹ ತಂಪು ಮಾಡಿಕೊಳ್ಳಲು ಜನರು ನಾನಾ ಕಸರತ್ತು ಮಾಡ್ತಾ ಇದ್ದಾರೆ. ಬಡವರ ಫ್ರಿಡ್ಜ್ಗೆ ಫುಲ್ ಡಿಮ್ಯಾಂಡ್. ಮಡಿಕೆ ಖರೀದಿಗೆ ಮುಗಿಬಿದ್ದ ಜನರು. ಬಡವರ ಫ್ರಿಡ್ಜ್ಗೆ ಮುಗಿಬಿದ್ದ ಶ್ರೀಮಂತರು. ಬಡವರು ಮಾತ್ರವಲ್ಲ, ಶ್ರೀಮಂತರಿಂದಲೂ ಬಡವರ ಫ್ರಿಡ್ಜ್ ಖರೀದಿ. ಮಡಿಕೆ ನೀರು ಕುಡಿದು ದೇಹ ತಂಪು ಮಾಡಿಕೊಳ್ತಾ ಇರೋ ಜನ. ಫ್ರಿಡ್ಜ್ಗಿಂತಲೂ ಮಡಿಕೆಯಲ್ಲಿನ ನೀರು ಆರೋಗ್ಯಕ್ಕೆ ಒಳ್ಳೆಯದು. ವೈದ್ಯರ ಸಲಹೆಯಂತೆ ಮಡಿಕೆ ಖರೀದಿ ಮಾಡ್ತಾ ಇರೋ ಜನರು ಮನೆಯಲ್ಲಿ ಫ್ರಿಡ್ಜ್ ಇದೆ,
ನಾವು ಫ್ರಿಡ್ಜ್ ನೀರು ಕುಡಿಯಲ್ಲ, ಮಡಿಕೆ ನೀರೇ ಬೆಸ್ಟ್ ಅಂತಿರೋ ಜನ ಮಡಿಕೆ ಮಾರಾಟಗಾರರು ಫುಲ್ ಖುಷ್. ಮಡಿಕೆ ವ್ಯಾಪಾರ ಬಲು ಜೋರು, ವ್ಯಾಪಾರಸ್ಥರು ಫುಲ್ ಖುಷ್. ಮಳೆಗಾಲದಲ್ಲಿ 200 ವ್ಯಾಪಾರ, ಈಗ 2,000 ರಿಂದ 3,000 ವ್ಯಾಪಾರ. ಬೆಂಕಿ ಬಿಸಿಲಿಗೆ ಕರುನಾಡು ಬೆಂದು ಹೋಗ್ತಾ ಇದೆ. ಉರಿ ಬಿಸಿಲಿಗೆ ಕರುನಾಡಿನ ಮಂದಿ ವಿಲ ವಿಲ ಅಂತಿದ್ದಾರೆ. ಹೀಗಾಗಿ ಜನರು ತಮ್ಮ ದೇಹವನ್ನ ತಂಪಾಗಿಡ್ಲು ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಈ ನಡುವೆ ಗದಗ ಜಿಲ್ಲೆಯಲ್ಲಿ ಬಡವರ ಫ್ರಿಡ್ಜ್ ಅಂತಲೇ ಫೇಮಸ್ ಆಗಿರೋ ಮಣ್ಣಿನ ಮಡಿಕೆಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಮಡಿಕೆ ನೀರು ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು ಅಂತ ಶ್ರೀಮಂತ ಜನರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಈ ನಡುವೆ ಬೆಂಕಿ ಬಿಸಿಲಿಗೆ ಬಸವಳಿದ ಜನರಿಗೆ ಮಳರಾಯ ಕೂಲ್ ಮಾಡಿದ್ದಾನೆ. ಬೆಂಕಿ ಕೆಂಡದಂತಹ ಬಿಸಿಲಿಗೆ ಗದಗ ಜನರು ವಿಲವಿಲ. ದೇಹ ತಂಪು ಮಾಡಿಕೊಳ್ಳಲು ಜನರ ನಾನಾ ಕಸರತ್ತು. ಬಡವರ ಫ್ರಿಡ್ಜ್ಗೆ ಫುಲ್ ಡಿಮ್ಯಾಂಡ್, ಮಡಿಕೆ ಖರೀದಿಗೆ ಮುಗಿಬಿದ್ದ ಜನರು. ಶ್ರೀಮಂತ ಜನರಿಂದಲೂ ಬಡವರ ಫ್ರಿಡ್ಜ್ಗೆ ಭಾರಿ ಬೇಡಿಕೆ. ಮಡಿಕೆ ಖರೀದಿಯ ಭರಾಟೆ ಜೋರು. ಗದಗ ಜಿಲ್ಲೆಯ ಜನರು ತಂಪು ಕೂಲ್. ಹೌದು, ಗದಗ ಜಿಲ್ಲೆಯಲ್ಲೇ ಬಿಸಿಲಿಗೆ ಬೆಂಡಾದ ಜನರು ಉತ್ತಮ ಆರೋಗ್ಯಕ್ಕಾಗಿ ಬಡವರ ಫ್ರಿಡ್ಜ್ಗೆ ಮೊರೆ ಹೋಗಿದ್ದಾರೆ. ಮಣ್ಣಿನ ಮಡಿಕೆಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದು, ಗದಗ ನಗರದಲ್ಲಿ ಮಡಿಕೆ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಇಲ್ಲಿ ಬಡವರು ಮಾತ್ರವಲ್ಲ, ಈ ಬಡವರ ಫ್ರಿಡ್ಜ್ ಖರೀದಿಗೆ ಶ್ರೀಮಂತರು ಮುಗಿಬಿದ್ದಿದ್ದಾರೆ. ಮಡಿಕೆ ನೀರು ಕುಡಿದು ದೇಹ ತಂಪು ಮಾಡಿಕೊಳ್ಳಲು ಜನ ಮುಂದಾಗಿದ್ದಾರೆ. ಫ್ರಿಡ್ಜ್ಗಿಂತಲೂ ಮಡಿಕೆಯಲ್ಲಿನ ನೀರು ಆರೋಗ್ಯಕ್ಕೆ ಒಳ್ಳೆಯದು ಅಂತ ವೈದ್ಯರು ಸಲಹೆಯನ್ನ ನೀಡ್ತಾ ಇದ್ದಾರೆ. ವಿಪರೀತ ಬಿಸಿಲಿನ ಝಳಕ್ಕೆ ದೇಹದಲ್ಲಿನ ನೀರಿನ ಅಂಶ ಕೊರತೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜನರು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇವನೆ ಮಾಡುವಂತೆ ವೈದ್ಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಫ್ರಿಡ್ಜ್ನಲ್ಲಿನ ಅತಿಯ ತಂಪು ನೀರು ಕುಡಿಯದಂತೆ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಹೀಗಾಗಿ ಶ್ರೀಮಂತರು ಕೂಡ ಈಗ ಮಡಿಕೆಗೆ ಮೊರೆ ಹೋಗಿದ್ದಾರೆ. ಮನೆಯಲ್ಲಿ ಫ್ರಿಡ್ಜ್ ಇದೆ, ನಾವು ಫ್ರಿಡ್ಜ್ ನೀರು ಕುಡಿಯೋಲ್ಲ, ಮಡಿಕೆ ನೀರೇ ಬೆಸ್ಟ್ ಅಂತಿದ್ದಾರೆ ಗದಗ ಜನರು. ಹೀಗಾಗಿ ಮಡಿಕೆ ವ್ಯಾಪಾರ ಬಲು ಜೋರು ಆಗ್ತಾ ಇದ್ದು, ವ್ಯಾಪಾರಸ್ಥರು ಫುಲ್ ಖುಷ್ ಆಗಿದ್ದಾರೆ. ಮಳೆಗಾಲದಲ್ಲಿ 200 ವ್ಯಾಪಾರ ಮಾಡ್ತಾ ಇದ್ದ ಮಡಿಕೆ ವ್ಯಾಪಾರಸ್ಥರು ಈಗ 2,000 ರಿಂದ 3,000 ವ್ಯಾಪಾರವನ್ನ ನಡೆಸ್ತಾ ಇದ್ದಾರೆ. 200 ರಿಂದ 500 ಬೆಲೆಯ ಮಡಿಕೆಗಳು ಭರ್ಜರಿ ಮಾರಾಟ ಆಗ್ತಾ ಇವೆ. ಮಡಿಕೆ ಮಾರಾಟ ಮಾಡುವ ಮಹಿಳೆ ಖುಷಿಯನ್ನ ಹಂಚಿಕೊಂಡಿದ್ದು ಹೀಗೆ. ಗದಗದಲ್ಲೇ ಬಿಸಿಲಿನ ಪ್ರತಾಪಕ್ಕೆ ಪರ್ಯಾಯವಾಗಿ ತಂಪು ನೀರು ಕುಡಿಯಲು ಮಡಿಕೆ ಮೊರೆ ಹೋಗಿದ್ದಾರೆ. ಹೀಗಾಗಿ ಮಡಿಕೆಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಮಡಿಕೆಯಲ್ಲಿ ನೀರು ಕುಡಿಯೋದ್ರಿಂದ ಆರೋಗ್ಯ ಒಳ್ಳೆಯದು ಆಗಿದೆ. ಅತಿ ಹೆಚ್ಚು ಜನರು ಮಡಿಕೆ ಖರೀದಿಯ ಭರಾಟೆ ಜೋರಾಗಿದೆ. ಬ್ಯೂರೋ ರಿಪೋರ್ಟ್ ಗಣೇಶ್, NKS TV4 ಗದಗ. ಈಗ ನಾವು ಒಂದು 10-15-20 ವರ್ಷ ಆತ್ರಿ ಇಲ್ಲಿ ಎಲ್ಲ ಮಾರಾಕತ್ತಿ. 20-30 ವರ್ಷ ಆತ್ರಿ ಸರ್ ಇಲ್ಲಿ ಮಾರಾಕತ್ತಿ. ಬಿಸಿಲು ಭಾಳ ಇದ್ದದಕ್ಕೆ ಜನ ಬರಾಕತ್ತಾರಿ ಸರ್. ಆದ್ರೆ ಏನೈತಿ, ಎಷ್ಟು ದಿನ ಆದ್ರೂ ಇದ್ದಿದ್ದಿಲ್ರಿ. ಈಗ ಒಂದು 2-3 ವರ್ಷ ಆತ್ರಿ, ಕೊರೋನಾ ಬಂತು ನೋಡ್ರಿ, ಅವಾಗಲಿಂದ ಸ್ವಲ್ಪ ಬರಾಕತ್ತಾರಿ ಜನ. ಮೊದಲು ಏನು ಇದ್ದಿಲ್ರಿ ಸರ್. ಸುಮ್ಮನೆ ನಾವು ಒಂದು ನಮ್ದು ಹುಟ್ಟಿದ ದಂಧೆ ರೀ ಮಾಡ್ಕೊಂತ ಹೊಂಟಿದ್ದೀವಿ. ಆದರೂ ಜನ ಇದ್ದಿದ್ದಿಲ್ರಿ. ಈಗೇನು ಅದು ಕೊರೋನಾ ಬಂತು ನೋಡ್ರಿ, ಅವಾಗಲಿಂದ ಚಲೋ ಆಗೈತ್ರಿ ಸರ್. ಇದರಿಂದ ಊಟ ಮಾಡ್ಬೇಕು, ಇದರಿಂದ ನೀರು ಕುಡಿಬೇಕು, ಇದರಿಂದ ಅಡುಗೆ ಎಲ್ಲ ಉಪಯೋಗ ಮಾಡ್ಬೇಕಂತೆ ಅನ್ನೋರು ಬರಾಕತ್ತಾರ. ಈಗ ಒಬ್ರಿಗೊಬ್ರು ಮಾತಾಡ್ಕೊಂಡು ಎಲ್ಲರೂ ಮತ್ತೆ ಇಲ್ಲೇ ಬರಾಕತ್ತಾರ. ಈಗ ಸ್ವಲ್ಪ ವ್ಯಾಪಾರ ಚಲೋ ಆಗಾಕತ್ತೈತ್ರಿ, ಇಲ್ಲ ಅಂತ ಹೇಳಾಗಿಲ್ರಿ, ಆಕತ್ರಿ. ಆದೇನು ಪ್ಲಾಸ್ಟಿಕ್ ಇಂದ್ರಂದು ಉಪಯೋಗ ಮಾಡಬಾರ್ದು ಅನ್ನೋರು ಬರ್ತಾರ್ರಿ. ಇಲ್ಲ ಇದೇನು ಬಿಡ ಮಣ್ಣಿಂದ ಒಡೆದು ಹೋಗತ್ತೆ ಅನ್ನೋರು ಏನೈತಿ ಹೋಗ್ತಾರ. ನಾವೇ ತಲೆ ಕೆಡ್ಸ್ಕೊಳಲ್ರಿ ಅವ್ರ ಸಂಬಂಧ. ಆದ್ರೆ ಅವರು ವ್ಯಾಪಾರ ಮಾಡಲಿ, ಪ್ಲಾಸ್ಟಿಕ್ ಮಾರೋರು ಎದಕ್ಕೆ ಉಪಯೋಗ ಮಾಡ್ಬೇಕು, ಅದಕ್ಕೆ ಉಪಯೋಗ ಮಾಡ್ಬೇಕ್ರಿ. ಇದ್ರದ್ದು ಏನೈತಿ ಇದನ್ನು ಉಪಯೋಗ ಮಾಡ್ಬೇಕು. ಇದು ಆರೋಗ್ಯ ಚಲೋ ಇರ್ತೈತ್ರಿ. ಅದ್ರ ತಿಂದ್ರೆ ಏನಾಗತ್ರಿ ಸರ್, ಅದರಂದು ಆರೋಗ್ಯ ಕೆಟ್ಟೋಗತ್ರಿ. ಇದರಂದಾರ ಉಪಯೋಗ ಮನುಷ್ಯನಿಗೆ ಆರೋಗ್ಯ ಒಳ್ಳೆ ಇರ್ತೈತ್ರಿ. ಅವಾಗ 100 ವರ್ಷ 110 ವರ್ಷ ಬಾತಿದ್ರು. ಈಗ 50-60 ವರ್ಷ ಆತ ಅನ್ನೋದ್ರಾಗ ಹೊಂಟ ಬಿಡ್ತಾರ್ರಿ ಸರ್. ಯಾಕೆ ಹೇಳ್ರಿ, ಅದ್ರಂದ ಎಲ್ಲ ತಿಂದದ್ಕೆ ಜನಕ್ಕೆ ಹಿಂಗೆ ಎಲ್ಲ ಜಡ್ ಬರಾಕತ್ತಾವ. ರೇಟ್ 300, 350, 250 ಹಿಂಗೆ ಅದಾವ್ರಿ. 20 ರೂಪಾಯಿ ಅದಾವ್ರಿ. ಪಣತಿ, ಮುಚ್ಚುಳ, ಗಡಿಗೆ 80, 50, 60 ಹಿಂಗೆ ಎಲ್ಲ ವ್ಯಾಪಾರ. ಸರ್ ಬಿಸಿಲು ಭಾಳ ಇದೆ ಸರ್. ಬಿಸಿಲಿಂದಾಗೆ ನೋಡೋಕೆ ಆಗ್ತಿಲ್ಲ, ತಡ್ಕೊಳಕ್ಕೂ ಆಗ್ತಿಲ್ಲ. ಬಾಡಿ ಫುಲ್ ಡಿಹೈಡ್ರೇಷನ್ ಆಗ್ತಿದೆ. ಸೊ ಬಾಡಿ ಡಿಹೈಡ್ರೇಷನ್ ಕಂಟ್ರೋಲ್ ಮಾಡಬೇಕಂದ್ರೆ ಅಫ್ಕೋರ್ಸ್ ನಮಗೆ ಕೋಲ್ಡ್ ವಾಟರ್ ಬೇಕೇ ಬೇಕು. ಬಟ್ ಕೋಲ್ಡ್ ವಾಟರ್ ಬೇಕಂದ ತಕ್ಷಣ ನಾವು ಫ್ರಿಜ್ ನೀರು ಕುಡಿಯೋದಕ್ಕಿಂತ ಮಡಿಕೆ ವಾಟರ್ ಕುಡಿಯೋದು ಭಾಳ ಬೆನಿಫಿಟ್ ಸರ್.
ಕಂಪೇರ್ ಟು ಫ್ರಿಜ್ ವಾಟರ್ ಮಡಿಕೆ ನೀರು ತುಂಬ ಯೂಸ್ಫುಲ್. ಆಮೇಲೆ ಇವಾಗೆಲ್ಲ ಹೊಸದಾಗಿ ಬಾಟಲ್ ಶೇಪಲ್ಲಿ ಕೂಡ ಮಡಿಕೆಗಳು ಬರ್ತಾ ಇದ್ದಾವೆ. ಕುಡಿಯೋದಕ್ಕೂ ಖುಷಿ, ನೋಡೋದಕ್ಕೂ ಖುಷಿ. ಸೊ ಬಿ ಹೆಲ್ದಿ, ಸೇಫ್ ಹೆಲ್ದಿ ಅಂತ ಹೇಳ್ತೀನಿ ಸರ್ ಮಡಿಕೆ ನೀರು ಕುಡಿಯೋದ್ರಿಂದ. ತುಮಕೂರಿನಲ್ಲಿಯ ಕಾಂಗ್ರೆಸ್ ಭವನಕ್ಕೆ ಕೋಟಿ ಬೆಲೆ ಬಾಳುವ 2 ಎಕರೆ ಸರ್ಕಾರಿ ಜಾಗಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್. ತುಮಕೂರಿನಲ್ಲಿ ಕಾಂಗ್ರೆಸ್ ಭವನಕ್ಕೆ ಕೋಟಿ ಬೆಲೆ ಬಾಳುವ 2 ಎಕರೆ ಸರ್ಕಾರಿ ಜಾಗ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್. ತುಮಕೂರಿನಲ್ಲಿ ಸಾರ್ವಜನಿಕ ಬಳಕೆಗೆ ಮೀಸಲಿದ್ದ 23 ಕೋಟಿ ರೂಪಾಯಿ ಮೌಲ್ಯದ 2 ಎಕರೆ ಸರ್ಕಾರಿ ಜಮೀನನ್ನ ಕೇವಲ 17 ಲಕ್ಷ ರೂಪಾಯಿಗಳಿಗೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನಿಯಮ ಬಾಹಿರವಾಗಿ ಮಂಜೂರು ಮಾಡಲಾಗಿದೆ ಎಂದು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ರಾಜ್ಯ ಸರ್ಕಾರ, ಕಂದಾಯ ಇಲಾಖೆ ಹಾಗೂ ಟ್ರಸ್ಟ್ಗೆ ನೋಟಿಸ್ ಜಾರಿ ಮಾಡಿ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿದೆ. ತುಮಕೂರು ನಗರದ ಹೊರವಲಯದಲ್ಲಿರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನಿಯಮ ಬಾಹಿರವಾಗಿ ಮಂಜೂರು ಮಾಡಲಾಗಿದೆ. ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಕಂದಾಯ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ತುಮಕೂರು ಜಿಲ್ಲಾಧಿಕಾರಿ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಕಾಂಗ್ರೆಸ್ ಭವನಕ್ಕೆ ತುಮಕೂರಿನಲ್ಲಿ ಜಾಗ ಹೈಕೋರ್ಟ್ನಿಂದ ಸರ್ಕಾರಕ್ಕೆ ನೋಟಿಸ್. ಬೆಂಗಳೂರು ತುಮಕೂರು ನಗರ ಹೊರವಲಯದಲ್ಲಿರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನಿಯಮ ಬಾಹಿರವಾಗಿ ಮಂಜೂರು ಮಾಡಲಾಗಿದೆ ಎಂದಿರುವ ಸಲ್ಲಿಸಿರುವ ಅರ್ಜಿಯ ಸಂಬಂಧ ಹೈಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ಅನ್ನು ಜಾರಿಗೊಳಿಸಿದೆ. ತುಮಕೂರಿನವರೇ ಆದ ಎನ್ಎನ್ ಗೋಪಾಲಕೃಷ್ಣ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯು ಮುಖ್ಯ ನ್ಯಾಯಮೂರ್ತಿ ವಿಭು ಕಬ್ರು ನೇತೃತ್ವದ ವಿಭಾಗೀಯ ಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು. ಕೆಲಕಾಲ ಅರ್ಜಿದಾರರ ವಾದ ಆಲಿಸಿದ ನ್ಯಾಯಾಲಯ ಪ್ರತಿವಾದಿಗಳಾದ ಕಂದಾಯ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ತುಮಕೂರು ಜಿಲ್ಲಾಧಿಕಾರಿ, ಪೌರಾಡಳಿತ ನಿರ್ದೇಶನಾಲಯ ಮತ್ತು ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನೋಟಿಸು ಜಾರಿಗೊಳಿಸಿ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚನೆ ನೀಡಿ ವಿಚಾರಣೆಯನ್ನ ಮುಂದೂಡಿತ್ತು. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಎನ್ಕೆಎಸ್ ಟಿವಿ4 ಬೆಂಗಳೂರು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಬನ್ನಟ್ಟಿಯ ಮೂಗನೂರು ಗ್ರಾಮದಲ್ಲಿಯ ಕುಡಿಯುವ ನೀರಿಗಾಗಿ ಪರದಾಟ. ಇತ್ತ ಕಡೆಯ ಕಣ್ಣೆತ್ತಿ ನೋಡದ ಅಧಿಕಾರಿಗಳು. ನರಗುಂದ ತಾಲೂಕು ಬನಹಟ್ಟಿ ಮುಗನೂರು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ. ಇತ್ತ ಕಡೆ ಕಣ್ಣೆತ್ತಿ ನೋಡದ ಅಧಿಕಾರಿಗಳು. ಕುಡಿಯುವ ನೀರು ಸರಬರಾಜು ಮಾಡುವಂತೆ ಗದಗ ಜಿಲ್ಲಾ ನರಗುಂದ ತಾಲೂಕಿನ ಬನಹಟ್ಟಿ ಮುಗನೂರು ಗ್ರಾಮದ ಜನರ ಆಗ್ರಹ. ಬಿರು ಬೇಸಿಗೆಗೆ ಕಂಗಿಟ್ಟ ಜನ ನೀರಿಗಾಗಿ ಹಾಹಾಕಾರ. ವಿಲವಿಲ ಒದ್ದಾಡಿದ್ರೂ ನೀರು ಪೂರೈಸದ ಅಧಿಕಾರಿಗಳು. ಮಲಪ್ರಭಾ ನದಿಯ ಮೂಲಕ ನೀರು ಪೂರೈಕೆ ವಿಳಂಬ. 20 ದಿನಕ್ಕೆ ಒಮ್ಮೆ ನೀರು ಪೂರೈಕೆ. ಗ್ರಾಮ ಪಂಚಾಯತ್ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಬನಹಟ್ಟಿ ಗ್ರಾಮ ಹಾಗೂ ಮೂಗನೂರು ಗ್ರಾಮಸ್ಥರ ಗೋಳಾಟ. 2 ಗ್ರಾಮದಲ್ಲಿ ಸುಮಾರು 8,000 ಜನಸಂಖ್ಯೆ ಇದೆ. ಕುಡಿಯುವ ನೀರಿಗಾಗಿ ಜನರ ತೀವ್ರ ನರಳಾಟ. 20 ದಿನಕ್ಕೆ ನೀರು ಕೊಡ್ತಾರೆ, ಕಲುಷಿತವಾಗಿ ಬರುತ್ತಿವೆ. ಹುಳುಗಳು ನೀರಿನಲ್ಲಿ ಬರ್ತಾ ಇವೆ. ಈ ನೀರು ಕುಡಿದು ಮಕ್ಕಳಿಗೆ ವಾಂತಿ ಭೇದಿ ಬರ್ತಾ ಇದೆ. ಗ್ರಾಮದಲ್ಲಿರುವ ಶುದ್ಧ ನೀರಿನ ಘಟಕ ಇದ್ರೂ ಇಲ್ಲದಂತಾಗಿದೆ. ಶುದ್ಧ ನೀರಿನ ಘಟಕ ಸಂಪೂರ್ಣ ಕೆಟ್ಟು ಹಾಳಾಗಿದೆ. ಕೆರೆಯ ನೀರು ಸಹ ಕಲುಷಿತವಾಗಿದೆ. ಹೀಗಾಗಿ ನೀರಿನ ಸಮಸ್ಯೆಗೆ ಮುಕ್ತಿ ಕೊಡಿ ಎಂದು ಅಳಲನ್ನ ತೋಡಿಕೊಟ್ಟಿದ್ದಾರೆ. ನಮ್ಮ ಗೋಳು ಯಾರೂ ಕೇಳ್ತಾ ಇಲ್ಲವೆಂದು ಕೆಂಡಾಮಂಡಲ. ಜನಪ್ರತಿನಿಧಿಗಳು, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಗ್ರಾಮ ಪಂಚಾಯತ್ಗೆ ಖಾಲಿ ಕೊಡಗಳು ಜಾನುವಾರು ಸಮೇತ ಮುತ್ತಿಗೆ ಹಾಕಿದ್ದಾರೆ. ಕೂಡಲೇ ಕುಡಿಯುವ ನೀರು ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಗೌಡ ಪಾಟೀಲ್, ಎನ್ಕೆಎಸ್ ಟಿವಿ4 ನರಗುಂದ. ನಾವು 2 ಕೊಡ ಆಗಲಿ 10 ಒಟ್ಟು 4 ಕೊಡ ಆಗಲಿ ನಾವು ತಂದು ಕುಡಿತಿದ್ವಿ. ಈಗ ಅಲ್ಲೋಲ ಕೊಲ್ಲೋಲ್ ನಮ್ಮ ಜಲಮ ಆಗಾಕತ್ತೈತಿ. ಅದಕ್ಕೆ ಏನು ಪರಿಹಾರ ಕೊಡ್ತಾರ ಕೇಳ್ರಿ. ಎಷ್ಟು ದಿನಕ್ಕೊಮ್ಮೆ ನೀರು ಬಿಡ್ತಾರಮ್ಮ? 20 ದಿನದ ಮ್ಯಾಗ ರೀ. ಹೌದಾ? ಕುಡಿಯೋ ನೀರಿನ ಅದು ಏನ ಡಿಬಿಟ್ ನೀರು ಅವರಿ, ಬಳಸು ನೀರು ಅವರಿ. ಹೌದಾ? ಹುಳ ಬಾಳುಳ ಇಷ್ಟು ಉದ್ದ ಹುಳ ರೀ. ಈಗ ಹುಳ ತೋರ್ಸಂದ್ರೆ ತೋರಿಸ್ತೇನೆ, ಹಾಳೆ ಕಟ್ಟಿ ಕೊಡಂದ್ರೆ ಕೊಡ್ತೇನೆ. ಹೌದಾ? ಹಾ, ಈ ಸದ್ಯ ಹುಳ ಅದಾವ್ರಿ. ಮತ್ತೆ ಅವನ ನೀವು ನೀರು ಕುಡಿತಿದ್ದೀರಾ? ಅವನ್ನ ನೀರು ಕುಡಿತೇವ್ರಿ. ಹೌದಾ? ಹುಡುಗರಿಗೆ 2 ಕತ್ತೈತ್ರಿ, ದೊಡ್ಡವ್ರಿಗೆ 2 ಕತ್ತೈತಿ. ದವಾಖಾನಿಗೆ ಹೋದೇವು ಅಂದ್ರೆ ನಮಗೆ ಗತಿ ಇಲ್ಲ. ದುಡ್ಡು. ತಮ್ಮ ಹೆಸರಮ್ಮ? ಕಕ್ಕಿರವ್ರಿ. ಓಕೆ ಅಮ್ಮ. ಇಲ್ಲೇ ಬಿಟ್ಟೆ ಇಲ್ರಿ. 4 ದಿನಕ್ಕಂತೂ 1 ದಿನಾನೂ ಬಂದಿಲ್ರಿ. ಇಷ್ಟು ವರ್ಷ ಆತ್ರಿ ನಳ ಬಂದು. ಎಷ್ಟು ವರ್ಷದ ಆಯ್ತಮ್ಮ ಇಲ್ಲಿ ನೀರು ಬರಲ್ಲ? ಎಷ್ಟು ಈಗಾಗಲೇ ಭಾಳ ದಿನ ಆತ್ರಿ. ಹೌದಾ? ನೋಡ್ರಿ, ಈಗ ನಾವ್ ಎಲ್ಲಾರು ಹೋಗಿ ತಂದೇವಂದ್ರೆ ಕೆರೆ ನೀರ್ನು ಚಲೋ ಇಲ್ರಿ. ತಂದು ಕುಡಿದ್ ಹೆಂಗ್ರಿ? ಅವನ್ನ ಕುಡಿದ್ ಮತ್ ದವಾಖಾನಿಗೆ ಹೋಗುದ್ರಿ. ಅದಕ್ಕೆ ಸಮಸ್ಯೆ ರೀ. ಬಗೆಹರಿಸ್ತಾರೇನ್ರಿ ಅವ್ರು ಪಂಚಾಯತ್ ಅವ್ರು? ಈಗ ಏನೋ ಪಂಚಾಯತ್ ಅವ್ರು ಮತ್ತೆ ಏನೋ ಕೆರೆ ನೀರು ಮತ್ತೆ ಬೋರಿ ನೀರು ಏನೋ ಕೊಡ್ತೀನಿ ಏನಾಗತ್ತ ನೀರು ಕೊಡ್ತಾರ್ರಿ. ಅದು
ಕರೆಂಟ್ ಒಂದು ಸರಿಯಾಗಿ ಕರೆಂಟ್ ಬರಂಗಿಲ್ರಿ ಸೌಳ್ ನೀರು ಅದನ್ನ ತಗೊಂಡು ಏನು ಮಾಡಿದ್ರಿ ಒಗದ್ರಿನ ನೀರು ಹರಿಗತ್ತನಾಗಂಗಿಲ್ರಿ ಜಳಕ ಮಾಡಿದ್ರೆ ಮೈ ತಿಂಡಿ ಬಿಡ್ತೈತ್ರಿ ಆ ನೀರು ರೀ. ಹೌದಾ ಹ್ಞೂ ರೀ. ಮತ್ತೆ ಕೆರೆ ನೀರು ಹೆಂಗದಮ್ಮ? ಕೆರೆ ನೀರಂತೂ ಹಿಂಗಾಗಿ ಭಾಳ ಸಮಸ್ಯೆ ಐತಿ ನೋಡ್ರಿ ನೀರಿಂದಂತೂ. ಹೌದಮ್ಮ, ಆಯ್ತು. ತಮ್ಮ ಹೆಸರಮ್ಮ? ಓಕೆ ಅಮ್ಮ. ಇಲ್ಲಿ ನೀರಿನ ಸಮಸ್ಯೆ ಐತಿ ಅಂದ್ರೆ ಹೆಂಗಿದೆ? 20 ದಿನ ಆದ್ರೆ ನೀರ ಇಲ್ಲ, ಏನು ಕುಡಿಬೇಕ್ರಿ ನಾವು? ಮತ್ತೆ ಇಲ್ಲಿ ಅವ್ರು ನೀರು ಬಿಡಲ್ಲಮ್ಮ ನಿಮ್ಗೆ? ನೀರು ಎಲ್ಲಿ ಬಿಟ್ಟೇ ಇಲ್ರಿ, ಅಲ್ಲಿ ಇಲ್ಲಿ ಹೋಗಿ ಕೂಡ ತರೋದು ಕುಡಿದು ಮಾಡಾಕತ್ತೀವಿ. ಇಲ್ಲಿ DBT ನೀರು ಬರಲ್ವಾ? ಇಲ್ರಿ, ಬಂದೇ ಇಲ್ರಿ, ಜಾಸ್ತಿ ನೀರು ಬರಲ್ಲ. ಜಾಸ್ತಿ ಬರೋದು 20 ದಿನದ ಮೇಲೆ ಆಯ್ತು ನೋಡ್ರಿ ನೀರು. ಹೌದಾ? ಇಲ್ಲ ಮತ್ತೆ ಕೆರೆ ಬಳಸಿರ್ಬೇಕಲ್ವಾ? ಕೆರೆ ನೀರು ಅಥವಾ ಇಲ್ವಾ ನಿಮ್ಗೆ? ಇಲ್ರಿ, ಕೆರೆನ ಬಳಸಿಲ್ರಿ, ಕೆರೆ ಚಲೋನೇ ಇಲ್ರಿ ನೀರು. ಹೌದಾ? ಮತ್ತೆ ಇಲ್ಲಿ ಈ ಗ್ರಾಮ ಪಂಚಾಯತಿ ಅವರು ಮತ್ತೀಗ ಬೋರ್ ಗೀರು ಏನಾರ ವ್ಯವಸ್ಥೆ ಮಾಡಿದಾರ ನಿಮ್ಗೆ? ಬೋರ್ ಐತ್ರಿ, ಸೊಳ್ಳೆ ನೀರು ಅಲ್ಲೇ ಹೋಗಿ ಒಗ್ಯಾನ್ ಪಗ್ಯಾನ್ ಹೊಕ್ಕೊಂಬರೋದು, ಇಲ್ಲಿ ಅನ್ಕರ್ ಊರಾಗ ಬರೋದು. ನಿಮಗೆ ಕುಡಿ ನೀರಿನ ಅವಶ್ಯಕತೆನೂ ಇಲ್ಲೇನಿಲ್ಲ? ಕುಡಿ ನೀರು ಏನು ಬರ್ತಾ ಇಲ್ಲ ನಿಮ್ಗೆ? ಹೌದಾ? ನೀರ ಬಂದು. ಹೌದಾ? ಈ ನೀರಿಗಾಗಿ ನೀವು ಎಲ್ಲಾರ ಹೊಲಕ್ಕೆ ಕೆರೆಗೆ ಅಥವಾ ಹಿಂಗೆ ಹೋಗ್ತೀರಿ ನಮ್ಮ ಹೊಲಕ್ಕತ್ತು ಹೋಗ್ತೀರಾ? ಹಳ್ಳಕ್ಕದು ಹೋಗ್ತೀವ್ರಿ, ಮತ್ತೆ ಬೋರಿಗೆ ಒಗ್ಯಾಕದು ನೀರು ಬಳಸಾಡಕದು ತೊಗೊಂಬರ್ತೇವ್ರಿ ಮತ್ತೆ. ಹೌದಾ? ಈಗ ಹಳದಾಗ ಹೋಗಿ ವಾರ್ತಿ ನೀರು ತುಂಬ್ಕೊಂಡ್ಬರ್ತೀರ ನೀವು? ವಾರ್ತಿ ಚಲೋನೇ ಇಲ್ರಿ, ಗಟ್ರ ನೀರು ಕುಡಿಯೋದು. ಆಯ್ತಾ ತಮ್ಮ? ಅಮ್ಮ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಪಕ್ಕಿ. ಓಕೆ ಅಮ್ಮ. ಸರ, ನಮ್ಮಲ್ಲಿ ನೀರಿಂದು ಸಮಸ್ಯೆ ಭಾಳ ಆಗೈತೆ ಸರ್. ಈಗ ಬೇಸಿಗೆಲಿಂದ ಮೊದಲಾದರೂ ಹಿಂಗೈತ್ರಿ. ಆದ್ರೆ 15 ದಿನ 20 ದಿನ 25 ದಿನ ಮಟ ನೀರು ಬರೋದೂ ಇಲ್ಲ ರೀ. ಆಮೇಲೆ ಪ್ರತಿ ಒಂದು ಕೊಡ ನೀರು ತರಬೇಕಾದ್ರೂ ಪಾಳೆ ಹೆಚ್ಚೆಚ್ಚು ತರಬೇಕು, ನೀರಿನ ಸಪ್ಲೈಮೆಂಟು ಸರಿಯಾಗಿಲ್ಲ. ಇನ್ನೊಂದು ಚಿಕ್ಕನಾರ್ಗುಂಡ DBTಲಿಂದ ಅವ್ರೊಂದು ಪ್ರಾಬ್ಲಮ್ ಗ್ರಾಮ ಪಂಚಾಯತ್ ಅವ್ರು ಏನು ಹೇಳ್ತಾರಂದ್ರೆ, ಒಂದು ದಿನಕ್ಕೆ 4 ಲಕ್ಷ ಲೀಟ್ರ್ ನೀರು ಬಿಡ್ತೇವೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಬಂದು ಸಂಗ್ರಹ ಆಗೋದು 2,80,000 ಲೀಟ್ರ್. ಹಂಗಾರೆ ಇನ್ನು 1,20,000 ಲೀಟ್ರ್ ಎಲ್ಲಿ ಹೋತಂತ ನಮ್ಮ ಪ್ರಶ್ನೆ. ಆಮೇಲೆ ಸರಿಯಾಗಿ ನೀರಿನ ಸಪ್ಲೈ ಇಲ್ಲ. ಈ ರೀತಿಯಾಗಿ ನಮ್ಮಲ್ಲಿ ಜಾನುವಾರುಗಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗೈತೆ ಕುಡಿ ನೀರಿಂದ. ಇದನ್ನು ತಕ್ಷಣದಲ್ಲಿ ಅಧಿಕಾರಿಗಳು ಏನು ಮಾಡ್ಬೇಕಂತಂದ್ರೆ ಎಚ್ಚೆತ್ಕೊಂಡು ನಮ್ಮ ಊರಿನ ಗ್ರಾಮದ ಸಮಸ್ಯೆಗಳನ್ನ ಬೇಗನೆ ಪರಿಹರಿಸ್ಬೇಕಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊತೀವಿ. ಇದ್ರ ಬಗ್ಗೆ ಗ್ರಾಮ ಪಂಚಾಯತಿ ಅವ್ರಿಗೆ ಏನಾರು ಹೇಳಿದ್ರೆ? ಮನವಿ ಕೊಟ್ಟಿದ್ದಾತ್ರಿ, ಸ್ಟ್ರೈಕ್ ಮಾಡಿದ್ದಾತು, ಹೇಳಿದ್ದಾತು, ಬರೀ ಸಬೂಬ್ ಕಾರಣ ಕೊಡ್ತಾರೆ. ಈ ಮೆಂಬರ್ ಬಾಡಿನೂ ಹಂಗೈತಿ, ತಾಲೂಕ್ ಪಂಚಾಯತಿ ಬಾಡಿನೂ ಹಂಗೈತಿ. MLA ಕೇಳಿದ್ರೆ ನಾವು ಸರಿ ಮಾಡ್ತೇವೆ ಅಂತ ಅವ್ರು ಅಂತಾರೆ, ಜಿಲ್ಲಾಡಳಿತದವರು ನಾವು ಎಲ್ಲ ಸರಿ ಮಾಡ್ತೇವೆ ಅಂತ ಅವರು ಅಂತಾರೆ. DC ಲೆವೆಲ್ ಮಟ್ಟನೂ ಹೋಗೈತೆ ಅದು. ಆದರೂ ಯಾರೂ ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಭಾಳ ಸಮಸ್ಯೆ ಆಗೈತಿ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ನಮ್ಗೆ ನೀರಿನ ವ್ಯವಸ್ಥೆ ಸರಿ ಮಾಡ್ಬೇಕು. ನೀರು ಜೀವ ಜಲ, ನೀರಿಲ್ಲ ಅಂದ್ರೆ ಊಟ ಇಲ್ದ ಬದುಕ್ತಾನೆ ಮನುಷ್ಯ, ನೀರಿಲ್ದ ಬದುಕೋದಿಲ್ಲ. ಹಂಗಾಗಿ ನೀರಿನ ವ್ಯವಸ್ಥೆನ ತತ್ಕ್ಷಣದಲ್ಲಿ ಪೂರೈಸಬೇಕು. ಒಂದು ವೇಳೆ ಇವರು ಪೂರೈಸ್ತಾ ಇದ್ದಲ್ಲಿ ಮಹಿಳೆಯರು, ಗ್ರಾಮಸ್ಥರು ಎಲ್ಲರೂ ಕೂಡಿ ಉಗ್ರವಾದ ಹೋರಾಟ ಮಾಡಿ ಗ್ರಾಮ ಪಂಚಾಯತಿ ಕಿಲಿ ಹಾಕ್ತೇವೆ. ಬೇಕಾದ ಅಧಿಕಾರಿಗಳು ಬಂದು ನಮ್ಮ ಗ್ರಾಮದ ಜನರಿಗೆ ಏನು ಶಿಕ್ಷೆ ಕೊಡ್ತಾರೆ ಕೊಡ್ಲಿ ಅವ್ರು. ಹೌದಾ ಸರ್? ತಮ್ಮ ಹೆಸರು? ಬಸವರಾಜ್ ಕುರಿ ಅಂತ ಹೇಳಿ. ಓಕೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿಯ ಸರ್ಕಾರದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಸುತ್ತಿರುವ ಗುತ್ತಿಗೆದಾರರು. ಸರ್ಕಾರದ ನಿಯಮಾವಳಿ ಗಾಳಿಗೆ ತೂರಿ ಮಣ್ಣು ಗಣಿಗಾರಿಕೆ ನಡೆಸ್ತಾ ಇರುವ ಗುತ್ತಿಗೆದಾರ ಜಿಲ್ಲಾ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಕರೆ ರಿಸೀವ್ ಮಾಡ್ತಾ ಇಲ್ಲ. ಕರವೇ ತಾಲೂಕಾ ಅಧ್ಯಕ್ಷ ರಾಜಶೇಖರ್ ಶಾಗೋಟಿ ಅವರು ಆರೋಪ. ಸರ್, ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಯಲಬುರ್ಗಾ ತಾಲೂಕಾ ಯಲಬುರ್ಗಾ ಗ್ರಾಮದ ಸರ್ವೆ ನಂಬರ್ 679ರಲ್ಲಿ ಬರುವ 21 ಎಕರೆ 7 ಗುಂಟೆ ಜಮೀನಿನ ಪೈಕಿ 2 ಎಕರೆ ಭೂಮಿಯ ಮಣ್ಣನ್ನ ಕೃಷಿ ಹೊಂಡ ನಿರ್ಮಾಣಕ್ಕಾಗಿ ಬದು ನಿರ್ಮಾಣ ಮತ್ತು ಭೂಮಿ ಸಮತಟ್ಟು ಮಾಡಲೆಂದು 32,000 ಟನ್ ಮಣ್ಣು ತೆಗೆಯಲು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಕೊಪ್ಪಳ ಇವರು ಷರತ್ತುಬದ್ಧ ಅನುಮತಿ ನೀಡಿದ್ದು, ಈ ಷರತ್ತುಗಳನ್ನು ಉಲ್ಲಂಘಿಸಿ ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. ಮೊರಂ ಮಾರಾಟ ಮಾಡ್ತಾ ಇದ್ದಾರೆ ಎಂದು ತಿಳಿದು ಬಂದಿದೆ. ಇವರಿಗೆ ಇಲಾಖೆಯವರು ಕೊಟ್ಟ ಮಾಹಿತಿ ಪತ್ರದಲ್ಲಿ ಸ್ಪಷ್ಟ ಉಲ್ಲೇಖವಿದೆ. ಈ ಮಾಹಿತಿ ಪ್ರಕಾರ 21.7 ಎಕರೆ ಪೈಕಿ 2 ಎಕರೆ ಭೂಮಿಯಲ್ಲಿ ಮಣ್ಣು ತೆಗೆಯಲು ಇಲಾಖೆಯವರು ಷರತ್ತುಬದ್ಧ ಪರ್ಮಿಷನ್ ನೀಡಿದ್ದಾರೆ. ಅದರ ಪ್ರಕಾರ 2 ಎಕರೆ ಭೂಮಿಯನ್ನ ಮಾರ್ಕೌಟ್ ಮಾಡಬೇಕಿತ್ತು. ಇಲ್ಲಿ ಯಾವುದೇ ಮಾರ್ಕೌಟ್ ಮಾಡಿಲ್ಲ ಹಾಗೂ ಜನ ಮತ್ತು ಜಾನುವಾರುಗಳಿಗೆ ಏನೇ ಅನಾಹುತ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಿತ್ತು. ಅದನ್ನು ಕೂಡ ಇಲ್ಲಿ ಕೈಗೊಂಡಿಲ್ಲ. ಈ ಆಳವಾದ ತಗ್ಗಿನಲ್ಲಿ ಸಾಕಷ್ಟು ಸೆಲೆಯಿಂದ ನೀರು ಬರ್ತಾ ಇದ್ದು, ಈ ನೀರನ್ನ ಪಂಪ್ ಸೆಟ್ ಮೂಲಕ ಹೊರಹಾಕ್ತಾ ಇದ್ದಾರೆ. ಆದ ಕಾರಣ ಸೇಫ್ಟಿಗಾಗಿ ಸುತ್ತಲೂ ಯಾವುದೇ ಬಂದೋಬಸ್ತ್ ಮಾಡಿಲ್ಲ ಮತ್ತು ಈಗಾಗಲೇ ಭೂಮಿಯು ಸಮತೋಲನ ಇದೆ.
ಪರವಾನಗಿಯಲ್ಲಿ ಈ ಭೂಮಿ ಸಮತಟ್ಟು ಮಾಡಲು ಹಾಗೂ ಕೃಷಿ ಹೊಂಡ ನಿರ್ಮಾಣ ಮಾಡಲೆಂದು ಪರವಾನಗಿ ಪಡೆದಿದ್ದಾರೆ. ವಿಪರ್ಯಾಸವೆಂದರೆ ಈ ಭೂಮಿಯಲ್ಲಿ ಯಾವುದೇ ತೆಗ್ಗು ದಿಬ್ಬಗಳು ಇರೋದಿಲ್ಲ. ಇದನ್ನ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಈಗಾಗಲೇ ನೂರಾರು ಟಿಪ್ಪರ್ ಮಣ್ಣನ್ನ ಸಾಗಿಸಿದ್ದಾರೆ, ಆಳವಾಗಿ ಭೂಮಿ ಅಗೆದಿದ್ದಾರೆ. ಎಷ್ಟು ಆಳ ಆಗಲ್ಲ ಎಂದು ತಿಳಿಸಿಲ್ಲ. ಒಟ್ಟಾರೆ ಕಾಮಗಾರಿ ನೋಡಿದ್ರೆ ಗೊತ್ತಾಗುತ್ತೆ, ಸರ್ಕಾರದ ನಿಯಮ ಉಲ್ಲಂಘಿಸಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ಈಗಾಗಲೇ 500ಕ್ಕೂ ಹೆಚ್ಚು ಟಿಪ್ಪರ್ಗಳು ಓವರ್ಲೋಡ್ ಗರ್ಸು ಹಾಕಿಕೊಂಡು ಬೇರೆ ಕಡೆ ಸಾಗಾಟ ಮಾಡ್ತಾ ಇರುವುದು ಕಂಡುಬಂದಿದೆ. ಮತ್ತು ಆದೇಶದ ಪ್ರಕಾರ ಸ್ಥಳದಲ್ಲಿ ವೇ ಬ್ರಿಡ್ಜ್ ಮತ್ತು ಇಷ್ಟೇ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಇಲ್ಲ. ತಗ್ಗು ಪ್ರದೇಶದ ಸುತ್ತಲೂ ಬಂದೋಬಸ್ತ್ ಕೂಡ ಮಾಡಿಲ್ಲ. ಜನ ಮತ್ತು ಜಾನುವಾರುಗಳಿಗೆ ಏನಾದರೂ ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ಆದ್ರಿಂದ ಕಾಮಗಾರಿ ಸರ್ಕಾರದ ನಿಯಮ ಉಲ್ಲಂಘನೆಯಾಗಿದೆ. ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡೋವರೆಗೂ ಕೆಲಸ ನಿಲ್ಲಿಸಿ ಎಂದು ಸ್ಥಳದಲ್ಲಿ ಕೃಷಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಫೋನ್ ಕೂಡ ತೆಗಿತಾ ಇಲ್ಲ. ಅಧಿಕಾರಿಗಳು ಮತ್ತು ನಿಮ್ಮ ಗುತ್ತಿಗೆದಾರರು ಬರ್ಲಿ ಕೇಳೋಣ, ಅಲ್ಲಿವರೆಗೂ ಕೆಲಸ ಸ್ಥಗಿತ ಮಾಡಿ. ಇದರಿಂದ ಸರ್ಕಾರಕ್ಕೆ ಸೇರಬೇಕಾದ ಹೆಚ್ಚುವರಿ ಟ್ಯಾಕ್ಸ್ ನಷ್ಟ ಆಗುತ್ತದೆ ಎಂದು ಶಾಗೋಟಿಯವರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಕೂಡ ಭೇಟಿ ಬಂದ್ ಮಾಡಲು ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ CRDNKS TV4 ಯಲಬುರ್ಗಾ. ಚಾಮರಾಜನಗರದಲ್ಲಿಯ ಒಳ ಮೀಸಲಾತಿಗಾಗಿ ಸಿಹಿ ಹಂಚಿ ಸಂಭ್ರಮಾಚರಣೆ. ಒಳ ಮೀಸಲಾತಿ ಸಿಹಿ ಹಂಚಿ ಸಂಭ್ರಮಾಚರಣೆ. ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ. ಮುಖ್ಯಮಂತ್ರಿಗಳಿಗೆ ಅಭಿನಂದನೆ. ಸಮಾಜದ ಹಲವು ಹೋರಾಟಗಾರರ ದೀರ್ಘಕಾಲದ ಹೋರಾಟದ ಫಲ. ಎಂ ಶಿವಮೂರ್ತಿ. ಪರಿಶಿಷ್ಟ ಜಾತಿಯಲ್ಲಿನ ಗ್ರೂಪ್ ಎಗೆ ಶೇಕಡಾ 5.25ರಷ್ಟು, ಗ್ರೂಪ್ ಬಿಗೆ ಶೇಕಡಾ 5.25ರಷ್ಟು ಮತ್ತು ಗ್ರೂಪ್ ಸಿಗೆ ಶೇಕಡಾ 4.5ರಷ್ಟು ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರದ ವಿಶೇಷ ಸಚಿವ ಸಂಪುಟದ ಸಭೆಯು ಒಮ್ಮತದ ನಿರ್ಧಾರ ಕೈಗೊಂಡಿರುವುದನ್ನು ಸ್ವಾಗತಿಸಿ ನಗರದಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ಜಿಲ್ಲಾ ಸಮಿತಿ ವತಿಯಿಂದ ಸಂಭ್ರಮಾಚರಣೆ ನಡೆಸಿದರು. ನಗರದ ಜಿಲ್ಲಾಡಳಿತ ಮುಂಭಾಗದಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ಜಿಲ್ಲಾಧ್ಯಕ್ಷ ಎಂ ಶಿವಮೂರ್ತಿ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಸಂಘದ ಪದಾಧಿಕಾರಿಗಳು ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಮುದಾಯ ಸಚಿವರು, ಹೋರಾಟಗಾರರ ಪರ ಜೈಕಾರ ಕೂಗಿ ಸಂಭ್ರಮಿಸಿದರು. ನೇತೃತ್ವ ವಹಿಸಿದ ಮಾದಾರ ಮಹಾಸಭಾ ಜಿಲ್ಲಾಧ್ಯಕ್ಷ ಎಂ ಶಿವಮೂರ್ತಿ ಮಾತನಾಡಿ, ರಾಜ್ಯದ ಸರ್ವಜಾತಿಯ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಶೇಕಡಾ 15ರ ಮೀಸಲಾತಿಯಲ್ಲಿ ಎಡಗೈ, ಬಲಗೈ ಮತ್ತು ಇತರರಿಗೆ ಹಂಚುವ ನಿರ್ಧಾರ ಸ್ವಾಗತಾರ್ಹ. ಇದು ಸಮಾಜದ ಹಲವು ಹೋರಾಟಗಾರರಿಂದ ದೀರ್ಘಕಾಲದ ಹೋರಾಟದ ಫಲವಾಗಿದೆ. ಸುಮಾರು 35 ವರ್ಷಗಳ ಶ್ರಮಕ್ಕೆ ನ್ಯಾಯ ದೊರಕಿದಂತಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ವಿಷಯವಾಗಿ 35 ವರ್ಷಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ರಾಜ್ಯ ಸರ್ಕಾರವು ತೆರೆ ಎಳೆದಿದೆ. ಜಾತಿಗಳ ಸಂಘರ್ಷ ಸರಿಪಡಿಸಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆಗದಂತೆ ಎಲ್ಲಾ ಜಾತಿಗಳನ್ನ ಒಗ್ಗೂಡಿಸಿ ಒಂದು ಸಂದೇಶ ಕೊಟ್ಟ ಮುಖ್ಯಮಂತ್ರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಕರ್ನಾಟಕದ ಮಾದಾರ ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾಳ್ಯ ರಾಜಪ್ಪ, ತಾಲೂಕು ಎಂ ರಾಜು, ಉಪಾಧ್ಯಕ್ಷ ರಾಚಯ್ಯ ರಾಮಸಮುದ್ರ, ಗುಂಡ್ಲುಪೇಟೆ ತಾಲೂಕು ಸುದ್ದಯ್ಯ ಅಂಕಹಳ್ಳಿ, ಕಾರ್ಯದರ್ಶಿ ರಾಚಯ್ಯ, ಮುಖಂಡರಾದ ಜಯಶಂಕರ್, ಸೋಮಶೇಖರ್, ನಾಗಯ್ಯ, ಹೊನ್ನೇಗೌಡ, ರಂಗಸ್ವಾಮಿ, ಮಾದಾಪುರ, DK ಶಿವಕುಮಾರ್, ಕೊತ್ತಲವಾಡಿ, ಮಟ್ಟಲಿಂಗಯ್ಯ, ದೊಡ್ಡಮಾದಯ್ಯ, ವೆಂಕಟರಾಜು, ಕಿಲಿಗೆರೆ, ರಾಜೇಶ್, RK ಶಿವಕುಮಾರ್, ರಂಜಿನಿ, ಲಿಂಗಣ್ಣ, ರಾಜಣ್ಣ, ರವೀಶ್, ಮಹದೇವಸ್ವಾಮಿ, ಅಮಚವಾಡಿ, ಎಸ್ ಸುನೀಲ್ ಕುಮಾರ್, ನಾರಾಯಣರಾವ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, NKS TV4 ಚಾಮರಾಜನಗರ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 20ನೇ ವರ್ಷದ ಪದವಿ ಪ್ರದಾನ ಸಮಾರಂಭ. ಅಗಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 20ನೇ ವರ್ಷದ ಪದವಿ ಪ್ರದಾನ ಸಮಾರಂಭ ಸಂಭ್ರಮದೊಂದಿಗೆ ಜರುಗಿತು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹೆಸರಾಂತ ಶ್ರೀಮತಿ ಕಮಲಾ ಮತ್ತು ವೆಂಕಪ್ಪ ಎಂ ಅಗಡಿ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 2026 ಮತ್ತು 20ನೇ ವರ್ಷದ ಪದವಿ ಪ್ರದಾನ ಸಮಾರಂಭವು ಕಾಲೇಜು ಆವರಣದಲ್ಲಿ ಸಂಭ್ರಮದೊಂದಿಗೆ ನಡೆಯಿತು. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪದ್ಮಭೂಷಣ ಗಂಗೂಬಾಯಿ ಹಾನ್ಗಲ್ ಅವರ ಅಮೃತ ಹಸ್ತದಿಂದ ಶಾರದಾ ಶಾಫಿನಿ ಪ್ರಶಸ್ತಿ ಪುರಸ್ಕೃತರಾದ ಸುರೇಶ್ ಕುಲಕರ್ಣಿ ಅವರು 20ನೇ ವರ್ಷದ ಪದವಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾರಂಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಪರಶುರಾಮ್ ಬಾರ್ಕಿ, ಡಾಕ್ಟರ್ ಸುಭಾಷ್ ಮೇಟಿ, ಡಾಕ್ಟರ್ RM ಪಾಟೀಲ್, ಡಾಕ್ಟರ್ ವಿಕ್ರಮ್ ಶಿರೋಳ್, ಡಾಕ್ಟರ್ ಸಂತೋಷ್ ಗುಜ್ರಿ, ಡಾಕ್ಟರ್ ಅರುಣ್ ಕುಬ್ಬಿ, ಸಪ್ನಾ ಚನ್ನಗೌಡ್ರ, ಗಿರೀಶ್ ಎತ್ತಿನಹಳ್ಳಿ, ಶಿವರಾಜ್ ಹಿರೇಮಠ್, ಸೋಮಶೇಖರ್ ಕೆರಿಮನಿ ಸೇರಿದಂತೆ ಕಾಲೇಜಿನ ಎಲ್ಲಾ ಶಿಕ್ಷಕ ವೃಂದದವರು, ಎಲ್ಲಾ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಪಾಲಕರು ಮತ್ತು ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪದ್, NKS TV4 ಲಕ್ಷ್ಮೇಶ್ವರ.
ಸ್ವಲ್ಪ ಕಾದು ನೋಡ್ಬೇಕಾಗ್ತದೆ. ಆದರೆ ಯಾವ ಗಿಡ ಅನಾರೋಗ್ಯದಿಂದ ಇಲ್ಲ. ಆದ್ದರಿಂದ ಬೇಂದ್ರವರು ಹೇಳಿದ್ದು, ಲೇಸೆ ಕೇಳಿಸಲಿ ಕಿವಿಗೆ ನಾಲಿಗೆಗೆ ಲೇಸೆ ನುಡಿದು ಬರಲಿ, ಲೇಸೆ ಕಾಣಿಸಲಿ ಕಣ್ಣಿಗೆ ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ, ಲೇಸೆ ನುಂಡು ಲೇಸುಸಿರಿ ಇಲ್ಲಿರಲಿ, ಲೇಸೆ ಮೈಯ ಪಡೆದು. ಇಡೀ ಜಗತ್ತಿನ ಜನ ಲಕ್ಷ್ಮೇಶ್ವರ ಹುಡುಕೊಂಡು ಬರ್ಬೇಕು. ಯಾಕೆ? ಲೇಸೆ ಕೇಳಿಸಲಿ, ಏನ್ರ ಚಲೋ ಕೇಳ್ಬೇಕಂದ್ರೆ ಲಕ್ಷ್ಮೇಶ್ವರದಿಂದ ಕೇಳ್ಬೇಕು. SSLC ನಾ ಇಲ್ಲಿಂದ ಮುಗಿಸಿದ್ದೆ. 62 ವರ್ಷದ ಹಿಂದೆ ಹೆಂಗೆ ಲಕ್ಷ್ಮೇಶ್ವರ ಇತ್ತು, 60 ವರ್ಷದ ನಂತರ 62 ವರ್ಷದ ನಂತರ ನೋಡಿದಾಗ ವಾವ್ ಅಂತ ಅನಿಸ್ಬೇಕಾದ್ರೆ ಇಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರು ಕೂಡ ಕಾರಣರು. ಯಾಕಂದ್ರೆ ಇಲ್ಲಿ ಕಳಿಸ್ಬೇಕಂತ ಹೇಳ್ತಾರ್ರೆ, ಇಲ್ಲ ಮುಂಬೈ ಕಳಿಸ್ಬೇಕು, ಡೆಲ್ಲಿ ಕಳಿಸ್ಬೇಕು ಅನ್ನಲಿಲ್ಲ. ನಮ್ಮೂರು ಕಡಿಮೆ ಇಲ್ಲ ಅಂತಂದ್ರೆ ಅವರು ವಿಶ್ವಾಸ ಇಟ್ಟು ಆ ವಿಶ್ವಾಸದಿಂದ ಕಲಿಸೋರಿಗೆ ಜವಾಬ್ದಾರಿ ಎಷ್ಟು ಬಂತಂದ್ರೆ ನೀವೇನು ಕಾಳಜಿ ಮಾಡಬೇಡ್ರಿ, ಅವು ನಮ್ಮ ದೇಶದ ಮಕ್ಕಳು, ಬರೀ ನಿಮ್ಮ ಮಕ್ಕಳು ಅಂತ ತಿಳ್ಕೊಬೇಡ್ರಿ ಅಂತ ಏನು ಬೆಳೆಸಿದ್ರು ರಿಯಲಿ ಗ್ರೇಟ್ ಥಿಂಗ್. ಕೇವಲ ನೀವು ಇವ್ರ ಮಕ್ಕಳು ಇಂಥ ಪಗಾರ ಇಂಥದ್ದು ಹಂಗೆ ಮಾಡಲಿಲ್ಲ ಅವರು. ಜಗತ್ತಿನ ಯಾವ ಮೂಲೆಗೆ ಹೋದ್ರು ಕೂಡ ನೀವು ಮೋಸ್ಟ್ ವ್ಯಾಲ್ಯೂಬಲ್ ಆಗ್ಬೇಕಂತ ತಿಳ್ಕೊಂಡು ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆನ. ಎಷ್ಟೋ ಸಲ ನಮಗೆ ಏನು ಗೊತ್ತಾಗೋದಿಲ್ಲ ಅಂದ್ರೆ ಯಾಕೆ ಹಿಂಗೆಲ್ಲ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಎಷ್ಟೋ ಸಲ ಪ್ರಶ್ನೆ ಕೇಳ್ತೇನೆ ನಾನು, ಸರಸ್ವತಿ ಪೂಜೆ ಯಾಕೆ ಮಾಡಬೇಕು? ಯಾಕೆ ಹೇಳ್ತಾರೆ ಅದು ನಮ್ಮ ದೇವರಲ್ರಿ ಅಂತ ಕೆಲವು ಮಂದಿ ಅಂತಾರೆ. ಕೆಲವು ಮಂದಿ ಹಂಗದೆ ಯಾವ ಡಿಫಿಕಲ್ಟ್ ಬುಕ್ ಇರ್ತೈತೆ ನೋಡ್ರಿ, ಅವತ್ತು ಅಲ್ಲಿ ಕಾಲ ನಮಸ್ಕಾರ ಮಾಡಿಬಿಡುತ್ತೆ. ಹೌದಿಲ್ಲ? ನೀವು ಭಾಳಷ್ಟು ಮಂದಿ ಉತ್ತರ ಏನು ಹೇಳ್ತೀರಿ ಗೊತ್ತನ? ಸರಸ್ವತಿ ಪೂಜೆ ಅಂದ್ರೆ ಏನಪ್ಪ, ವಿದ್ಯಾ ಬುದ್ಧಿ ಕೊಡ್ತಾಳ, ಮತ್ತು ಓದ್ಬೇಕಾಕೆ, ಸ್ಕೂಲ್ ಯಾಕಿರ್ಬೇಕು, ಪ್ರೊಫೆಸರು ಟೀಚರ್ಸ್ ಯಾಕಿರ್ಬೇಕು, ತೆಗೆದ್ಬಿಡ್ರಿ ಊರಾಗ ಒಂದು 8 ಗುಡಿ ಕಟ್ಟಿಸ್ಬಿಡ್ರಿ ಸರಸ್ವತಿ. ಹೋಗೋದೈತೆ ಅರ್ಶನ ಫ್ರೀ, ಅಕ್ಕಿ ಕಾಳು ಫ್ರೀ, ಪ್ರಸಾದ ಫ್ರೀ. ಹಂಗಿಲ್ಲ ಸರಸ್ವತಿ ಕಾನ್ಸೆಪ್ಟ್. ಯಾಕಂದ್ರೆ ನಾವು ಪೇಂಟಿಂಗ್ ಕಲಿಬೇಕಾದ್ರೆ ಸಿಂಬಾಲ್ಸ್ ಹೆಂಗೆ ಯೂಸ್ ಮಾಡ್ತಾರ ಅದನ್ನ ಯಾರೋ ನಾವು ಹೇಳಿಲ್ಲ. ಸರಸ್ವತಿ ಈಕಿ ಲಕ್ಷ್ಮೀ, ಈಕಿ ದುರ್ಗ, ಈಕಿ ಇವ ಹನುಮಪ್ಪ, ಇಷ್ಟ ಹೇಳ್ಕೊತ ಹೊಂತೀವಿ ನಾವು. ಸರಸ್ವತಿ ನೀವು ಈ ಕಲ್ಪನೆ ಮಾಡ್ರಿ, ನಿಮ್ಗೆ ಗೊತ್ತದ ಸರಸ್ವತಿ ನೋಡಿರಿ. ಒಬ್ಬ ಹೆಣ್ಮಗ ರಾಯಚೂರಿನಲ್ಲಿ ವಿದ್ಯುತ್ ಪರಿವರ್ತಕದಲ್ಲಿಯ ಬೆಂಕಿ. ವಿದ್ಯುತ್ ಪರಿವರ್ತಕನಲ್ಲಿ ಬೆಂಕಿ. ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಟಿಸಿಯಲ್ಲಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ಆತಂಕ ಸೃಷ್ಟಿಯಾದ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ಟಿಸಿಯಲ್ಲಿದ್ದ ಆಯಿಲ್ ಸೋರಿಕೆಗಾಗಿ ಬೆಂಕಿ ಹೊತ್ತಿಕೊಂಡಿದ್ದರಿಂದ ಟಿಸಿ ಸ್ಫೋಟಗೊಳ್ಳುವ ಭೀತಿ ಆವರಿಸಿತ್ತು. ಆಯಿಲ್ ನಿರಂತರವಾಗಿ ಹೊರ ಬರ್ತಾ ಇರುವುದರಿಂದ ಬೆಂಕಿ ನಂದಿಸಲು ಸಾರ್ವಜನಿಕರು ಹಿಂದೇಟು ಹಾಕುವಂತಾಯಿತು. ವಾಹನ ಸಂಚಾರ ಸ್ಥಗಿತಗೊಳ್ಳುವಂತಾಯಿತು. ಜೆಸ್ಕಾಂ ಟಿಸಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ರಿಂದ ಸುತ್ತಮುತ್ತಲಿನ ಬಡಾವಣೆಯ ಜನರು ಬೇಸಿಗೆ ಬವಣೆಯಲ್ಲಿಯೂ ರಾತ್ರಿಯಿಡೀ ಪರಿತಪಿಸುವಂತಾಯಿತು. ರಾತ್ರಿಯಿಡೀ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದರಿಂದ ಜನರು ಮನೆ ಹೊರಗೆ ಬಂದು ಜಾಗರಣೆ ಮಾಡುವಂತಾಯಿತು. ಯಾವುದೇ ಅನಾಹುತ ಸಂಭವಿಸಿಲ್ಲ ಎಂದು ವರದಿಯಾಗಿದೆ. ಬ್ಯೂರೋ ರಿಪೋರ್ಟ್ ಗಾರಲ್ದಿನಿ ವೀರನ್ಗೌಡ, NKS TV4 ರಾಯಚೂರು. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಪಡೆ.